ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಶೌನಕರ ಸತ್ರದಲ್ಲಿ ಕಥೆಯನ್ನು ಹೇಳ್ತಾ ಇದ್ದಾರೆ ಲೋಮಹರ್ಷಣರ ಮಕ್ಕಳಾಗಿರತಕ್ಕಂಥ ಉಗ್ರಶ್ರವಸೂತಿಗಳು. ಸಮುದ್ರ ಮಂಥನವನ್ನು ಕುರಿತು ಚಿಂತನೆ ಆಗ್ತಾ ಇದೆ. ಸಮುದ್ರ ಮಂಥನ ಆಗ್ತಾ ಇದೆ. ಎಷ್ಟು ಕಾಲವಾದರೂ ಅಮೃತ ಪ್ರಾಪ್ತಿಯಾಗಲಿಲ್ಲ. ಇರಲಿ, ನಾನದರ ಕಥೆಯನ್ನು ಬಹಳ ವಿಸ್ತಾರವಾಗಿದೆ, ಬಹಳ ಹ್ರಸ್ವವಾಗಿ ಹೇಳಿ ಮುಗಿಸ್ಬಿಡೋಣ ಅಂತಂದರೆ, ವಿಷ್ಣುವಿನ ಪ್ರವೇಶ ಆಯಿತು, ವಿಷ್ಣುವಿನ ಶಕ್ತಿ ಆಯಿತು. ದಾನವರು ದೇವತೆಗಳು ಎಲ್ಲ ಸತತವಾಗಿ ಪರಿಶ್ರಮ ಮಾಡಿದ ಮೇಲೆ ಅಮೃತ ಬರುತ್ತೆ ಅಂತ ಕಾಯ್ತಾ ಇದ್ದರೆ ಇದ್ದಕ್ಕಿದ್ದಂತೆಯೇ ಬಿಸಿ, ಇದ್ದಕ್ಕಿದ್ದಂತೆಯೇ ಹೊಗೆ, ಧೂಮ, ಕಪ್ಪು, ಉಸಿರಾಡೋದಕ್ಕೆ ಆಗ್ತಾ ಇಲ್ಲ. ವಿಷ ಹೊರಗೆ ಬಂದುಬಿಡ್ತು, ಹಾಲಾಹಲ ವಿಷ ಬಂದುಬಿಡ್ತು. ಹಾಲಾಹಲ ವಿಷ ಉಕ್ಕಿ ಬರ್ತಾ ಇದೆ. ಆ ಉಕ್ಕಿ ಬರ್ತಾ ಇರತಕ್ಕಂಥ ಹಾಲಾಹಲ ವಿಷ ಬಂದಿಲ್ಲ ಇನ್ನು. ಅದರ ಮೇಲೆ ಬೀಸಿದ ಗಾಳಿ ತಗುಲ್ತಾ ಇದ್ದ ಹಾಗೆ ಎಲ್ಲರೂ ಮೂರ್ಛೆ ಬಿದ್ದರು. ಆಗ ಬ್ರಹ್ಮ ಈಶ್ವರನನ್ನು ಪ್ರತ್ಯಕ್ಷ ಮಾಡಿದಪ್ಪ, ಈಶ್ವರ, ಈ ಹಾಲಾಹಲವನ್ನು ನೀನು ತಗೊಳ್ಳಯ್ಯ ಮಹಾದೇವ. ನೀನು ತಗೊಂಡ್ರೆ ಮಾತ್ರ, ನೀನದನ್ನು ಅಡ್ಡ ಹಾಕಿದರೆ ಮಾತ್ರ ಈ ಜಗತ್ತು ಬದುಕುತ್ತೆ, ದೇವತೆಗಳು ಬದುಕ್ತಾರೆ, ಎಲ್ಲರೂ ಸತ್ತೋಗ್ಬಿಡ್ತಾರೆ ಕಣಯ್ಯ. ಮೊದಲು ಈ ಹಾಲಾಹಲವನ್ನು ತಗೊಳ್ಳಪ್ಪ. ಜಡ ಇಡುಗೊರಡಿ ಅಳಡಿ ಇಡುವ ಕಡಲ ತಡಿ ವಿಡಿದುಡುಗಡಣದೊಡೆಯ ನೊಡರೊಳಕಿ ಮಡುಗರಿಸಿ ಬಡುಗಡಕ ಲಡಿ ಕಡಿಗೆ ಜಡಿ ಜಡಿದು ಪಡಿ ಪಡಿಪ ನಡುನಯನದ ಮುಡು ಬಿಡುವ ಜಲಧಿಯಂ ಕಡೆವ ಕಡೆಯುಳ್ ಮೂಡಿ ಗುಡುಗುಡಿಸಿ ಪೊಡೆಯ ಪೊಡಲಿಡೆ ಪಿಡಿದು ಒಡನೆ ಪೊಸೆದು ಕೊರಳೆಡೆ ತೊಡದ ಹಂಪೆಯ ಮೃಡಂಬಿಡದೆ ಸಲಹುಗೆಮ್ಮ ಅಂತಾನೆ ರಾಘವಾಂಕ. ಆ ರೀತಿ ಅತ್ಯಂತ ಭಯಂಕರವಾಗಿ ಜಗತ್ತನ್ನೇ ಸುಟ್ಟು ಹಾಕಬಲ್ಲಂತಹ ಮಹಾವಿಷ, ಮಹಾಬೆಂಕಿ, ಆ ವಿಷವನ್ನು ಪಾನ ಮಾಡಿಬಿಟ್ಟು ಈಶ್ವರ ನೀಲಕಂಠನಾಗಿ ಬಿಟ್ಟು ಮತ್ತೆ ಇದ್ದರು. ಮತ್ತೆ ಸುಸ್ತಾಗಿದೆ, ಆದರೂ ಸಮುದ್ರ ಮಂಥನ ಮಾಡ್ತಾ ಇದ್ದಾರೆ, ಕಡೀತಾ ಇದ್ದಾರೆ. ಆಗ ಅದರಿಂದ ಹೊರಹೊಮ್ಮಿ ಬಂದಿತು ಒಂದು ಅಶ್ವ. ಆ ವಿಶ್ವ ಬೆಳ್ಳಗೆ ಕಾಣಿಸ್ತಾ ಇದೆ. ಬೆಳ್ಳಗೆ, ಮೈತುಂಬ ಬೆಳ್ಳಗೆ ಇರತಕ್ಕಂಥ ಒಂದು ಉಚ್ಚೈಶ್ರವಸ್ ಅನ್ನತಕ್ಕಂತಹ ಅಶ್ವ ಬಂದಿದೆ. ಕದ್ರು ಹಾಗೂ ವಿನತೆಯರು ಮಾತನಾಡ್ತಾ ಇದ್ದಾರೆ. ನಾಳೆ ದಿವಸ ನಮ್ಮೂರ ಮೇಲೆ ಹೋಗುತ್ತಂತೆ ಆ ಅಶ್ವ, ಗಗನ ಮಾರ್ಗದಲ್ಲಿ ಹೋಗ್ತಾ ಇದೆ, ಅದನ್ನು ನೋಡೋದಕ್ಕೆ ಹೋಗೋಣ ಅಂತ ಇಬ್ಬರು ಮಾತಾಡಿದ ಮೇಲೆ ಕದ್ರು ಕೇಳಿದ್ಲು ವಿನತೆಯನ್ನು, ಏನಮ್ಮ ನಿನಗೆ ಗೊತ್ತಾ ಆ ಹಸುವಿನ ಬಾಲ ಯಾವ ಬಣ್ಣ ಇದೆ ಅಂತ? ಯಾವ ಬಣ್ಣ ಏನೇ, ಅದು ಬೆಳಗ್ಗೆ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ ಬೆಳ್ಳಗಿದೆಯಂತೆ ಅದರ ದೇಹ, ಸಕಲ ಅಂಗಗಳು, ಜೊತೆಗೆ ಬಾಲ ಎಲ್ಲವೂ. ಇಲ್ಲ 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 ಇಲ್ಲ, ಅದರ ಬಾಲ ಕಪ್ಪುಗಿದೆ, ಇಲ್ಲ ಬೆಳ್ಳಗಿದೆ, ಇಲ್ಲ ಕಪ್ಪುಗಿದೆ. ಅವರಿಬ್ಬರ ನಡುವೆ ಘರ್ಷಣೆ ಜಾಸ್ತಿ ಆದ ಮೇಲೆ ಅವರನ್ನು ಪಂದ್ಯ ಕಟ್ಟೋಣ, ನಾಳೆ ಹೇಗೂ ಬರುತ್ತಲ್ಲ ಅದನ್ನು ನೋಡೋಣ. ಕಪ್ಪಿಗಿದ್ರೇನು, ಬಿಳಿಯಾಗಿದ್ರೇನು? ಕದ್ರು ಹೇಳಿಲ್ಲು, ನಾನು ಕಪ್ಪಿಗಿದೆ ಅಂತ ಹೇಳ್ತಾ ಇದ್ದೇನೆ, ಅಕಸ್ಮಾತ್ ಅದು ಬೆಳ್ಳಗಿದ್ದರೆ ನಿನ್ನ ದಾಸಿ ಆಗ್ತೀನಿ. ವಿನತಿಯೂ ಹೇಳಿಲ್ಲು, ನಾನು ಅದು ಸಂಪೂರ್ಣವಾಗಿ ಬೆಳಗಿದೆ ಅಂತ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಕಪ್ಪಿಗಿದ್ರೆ ನಾನು ನಿನ್ನ ದಾಸಿ ಆಗ್ತೀನಿ. ಕದ್ರು ಮನೆಗೆ ಬಂದು ತನ್ನ ಮಕ್ಕಳುಗಳನ್ನೆಲ್ಲ ಕೂಡಿಸಿಕೊಂಡು ಕೇಳಿದ, ನಾಳೆ ನಿಮ್ಮ ಅಮ್ಮ ದಾಸಿಯಾಗುವುದು ನಿಮಗಿಷ್ಟ ಇದೆಯೋ ಅಂದು. ಇಲ್ಲಮ್ಮ. ನಾಳೆ ದಾಸಿ ಆಗಿಬಿಡೋ ಸಾಧ್ಯತೆ ಇದೆಯಲ್ಲಪ್ಪ. ಯಾಕಮ್ಮ? ಉಚ್ಚೈಶ್ರವಸ್ಸಿನ ಬಾಲ ಕಪ್ಪುಗಿದೆ ಅಂತ ನಾನು ಹೇಳಿಬಿಟ್ಟಿದ್ದೇನೆ, ಆದರೆ ನನಗೆ ಗೊತ್ತಿದೆ ಅದರ ಬಾಲ ಬೆಳ್ಳಗಿದೆ ಅಂತ, ಆದರೂ ಕಪ್ಪುಗಿದೆ ಅಂತ ಹೇಳಿದ್ದೇನೆ. ತಪ್ಪು ಮಾಡೋದಲ್ಲಮ್ಮ ನೀನು. ಇಲ್ಲ, ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾಡಿದ್ದೇನೆ. ಯಾಕೆ ಅಂದರೆ ಅವಳು ವರವನ್ನು ಕೇಳಿದಾಗ ನನ್ನ ಮಕ್ಕಳಿಗಿನ್ನ ಅವಳ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾಳೆ. ಈಗ ನಾನು ಹೇಳಬೇಕಾಗಿದೆ ಅವಳು ನನ್ನ ದಾಸಿ ಆಗಲಿ ಅಂತ. ಹಾಗೆ ಅವಳು ನನ್ನ ದಾಸಿ ಆಗಬೇಕಾಗಿದ್ದರೆ ನೀವು ನನಗೆ ಸಹಾಯ ಮಾಡಬೇಕು.
ಏನು ಸಹಾಯ ಮಾಡಬೇಕು? ಹೋಗಿ ನಾಳೆ ಹೇಗೂ ಬರುತ್ತಲ್ಲ ಅದು, ನಿಮ್ಮಲ್ಲಿರತಕ್ಕಂಥ ಕೃಷ್ಣ ಸರ್ಪಗಳೆಲ್ಲ ಹೋಗಿ ಆ ಉಚ್ಚೈಶ್ರವಸ್ನ ಒಂದೊಂದು ಬಾಲದ ಕೂದಲಿಗೂ ಗಂಟು ಹಾಕೊಂಬಿಡಿ. ಹತ್ತಿರಕ್ಕೆ ಬಂದು ನೋಡಿದ್ರೆ ತಾನೇ ನೀವು ಅಂತ ಕಾಣೋದು, ದೂರದಲ್ಲಿ ನೋಡಿದ್ರೆ ಕಪ್ಪು ಕಾಣುತ್ತೆ. ಉಚ್ಚೈಶ್ರವಸ್ನ ಬಾಲ ಸಂಪೂರ್ಣವಾಗಿ ಕಪ್ಪಗಿದೆ ಅಂತ ಆಗುತ್ತೆ. ಯಾವಾಗ ಅದು ಕಪ್ಪಿಗೆ ಕಾಣುತ್ತೋ ಆಗ ಆ ವಿನತೆ ನನ್ನ ದಾಸಿ ಆಗುತ್ತಾಳೆ. ಎಲ್ಲರೂ ನ್ಯಾಯನೇ ನಮ್ಮ ಹೀಗೆ ಮಾಡೋದು, ಮೋಸ ಮಾಡೋದಕ್ಕಾಗುತ್ತೆ ನಮ್ಮ. ಸುಮ್ಮನೆ ಅದು ಯಾರು ದೂರದವರೇ, ಮಲತಾಯಿ ನಿನ್ನ ಸಹೋದರಿ ಇದ್ದ ಹಾಗೆ ಅವಳಿಗೆ ಅನ್ಯಾಯ ಮಾಡೋದು ನ್ಯಾಯವೇನಮ್ಮ ಅಂತಂದು ಕೇಳಿ. ಅಯೋಗ್ಯರ ತಾಯಿ ಮಾತು ಬೆಲೆ ಕೊಡ್ತಾ ಇಲ್ಲ, ಬರೀ ಮಾತು ದೇವೋಭವ ಅಂತಂತ ಹೇಳ್ತಾರೆ ಎಲ್ಲರೂ. ನಾನು ದಾಸಿ ಆಗೋದಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರಿ. ಇವಾಗ ನೀವು ಹಾಗೆ ಮಾಡದೇ ಇದ್ದರೆ ನಾನು ದಾಸಿ ಆಗಿದ್ದೆ ಗೊತ್ತಿದೆ, ಆದರೂ ನಾನು ಹೇಳಿದ ಮಾತು ಕೇಳಲ್ಲ ಅಂತಿದ್ದೀರಲ್ಲ, ನಾನು ನಿಮ್ಮ ಶಾಪ ಕೊಡ್ತಾ ಇದ್ದೇನೆ. ಆತ್ಮೀಯರಿಗೆ ಗಮನಿಸಿ, ಈಗ ಇದು ಮೊದಲನೇ ಕಾರಣ. ನಾವು ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಸರ್ಪಯಾಗದ ಮೊಟ್ಟ ಮೊದಲನೆಯ ಕಾರಣ ಏನು ಅಂತ. ಕದ್ರು ಈಗ ಶಾಪವನ್ನು ಕೊಟ್ಟಳು, ನೀವೆಲ್ಲ ಮುಂದೆ ನಡೆಯಲಿರತಕ್ಕಂತಹ ಸರ್ಪಯಾಗದಲ್ಲಿ ಬಿದ್ದು ಸಾಯಿರಿ ಅಂತ ಶಾಪ ಕೊಟ್ಟರು. ಇವರಿಗೆಲ್ಲ ಹೆದರಿಕೆ ಆಯಿತು. ಎಲ್ಲ ಹೋದರು, ಹೋಗಿ ಸಭೆಯನ್ನು ಸೇರಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಶಾಪವನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಅಂತ. ಕೆಲವರೆಲ್ಲ ಹೇಳಿದರು, ನೋಡಯ್ಯ, ಶಾಪವನ್ನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಆಮೇಲೆ ಯೋಚನೆ ಮಾಡೋಣ. ಈ ತಾಯಿ ಕೊಟ್ಟಿರತಕ್ಕಂತಹ ಕೆಲಸವನ್ನು ಮಾಡಬೇಕಾ ಬೇಡವಾ ನಿರ್ಣಯಿಸೋಣ. ಅಕಸ್ಮಾತ್ ನಾವು ನಾಳೆ ಹೋಗಿ ಆ ಉಚ್ಚೈಶ್ರವಸ್ನ ಬಾಲಕ್ಕೆ ಅಂಟಿಕೊಂಡು ಬಿಟ್ಟು ಅದು ಕಪ್ಪಗೆ ಕಂಡು ನಮ್ಮ ತಾಯಿ ಸೇವಕಿಯಾಗದ್ದೇ ಹೋಗಿ ಆ ಸಂತೋಷದಿಂದ ಅಕಸ್ಮಾತ್ ನಮ್ಮಮ್ಮ ಏನಾದರೂ ನಮಗೆ ಕೊಟ್ಟಿರೋ ಶಾಪವನ್ನು ವಾಪಸ್ ತಗೊಂಡು ಬಿಡಲೂಬಹುದು. ಆದರೆ ಹಾಗೆ ನಾವು ಹೋಗದೇನೇ ಇದ್ದರೆ ನಾನು ಸುಟ್ಟೇ ಹೋಗ್ಬಿಡ್ತೀವಿ. ಆದರೆ ಇವರು ಯಾರಿಗೂ ಗೊತ್ತಿಲ್ಲ ಇನ್ನೊಂದು ಏನಾಯ್ತು ಆವಾಗ ಅಂತ. ಏನು, ಕದ್ರೂ ಶಾಪವನ್ನು ಕೊಡ್ತಾ ಇದ್ದ ಹಾಗೆ ಬ್ರಹ್ಮನೂ ಅಸ್ತು ಅಂತ ಹೇಳಿಬಿಟ್ಟು. ಯಾಕೆ ಹೇಳಿದ ಅಂದರೆ ಅಷ್ಟೊತ್ತುಗಾಲ ಈ ಸರ್ಪಗಳ ಉಪಟಳ ಬಹಳ ಜಾಸ್ತಿಯಾಗಿಬಿಟ್ಟು ನಿರಪರಾಧಿಗಳು ಸಾಕಷ್ಟು ಮಂದಿ ಸತ್ತು ಹೋಗಿಬಿಟ್ಟಿದ್ರು. ಹೀಗಾಗಿ ಬ್ರಹ್ಮನೂ ಹೇಳಿಬಿಟ್ಟ, ಇವರೆಲ್ಲ ಸತ್ತು ಹೋಗಲಿ ಮುಂದೆ ನಡೆಯತಕ್ಕಂಥ ಸರ್ಪಯಾಗದಲ್ಲಿ ಅಂತ. ಯಾವಾಗ ಬ್ರಹ್ಮ ಹೇಳಿಬಿಟ್ಟನೋ ಈಗ ಕದ್ರು ವಾಪಸ್ ತಗೊಂಡಿರುವುದು ಕೆಲಸ ಮಾಡ್ತಾ ಇರಲಿಲ್ಲ. ಕೊನೆಗೆ ಇವರೆಲ್ಲ ನಿರ್ಣಯ ಬಂದರು, ಅದು ಹೇಗಾದರೂ ಆಗಲಿ ನಾವು ನಾಳೆ ಹೋಗಿ ಆ ಉಚ್ಚೈಶ್ರವಸ್ ಬರುವುದಕ್ಕಿಂತ ಮುನ್ನವೇ ಅದರ ಬಾಲಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಡ್ತೀವಿ, ಸುತ್ತು ಬಿಡ್ತೀವಿ. ಆದರೆ ಎಲ್ಲವನ್ನೂ ನೋಡಿ ಮಹಾ ಅಸಂತುಷ್ಟನಾಗಿದ್ದಂಥ ಒಬ್ಬನಿದ್ದ, ಆದಿಶೇಷ ಅಂತ ಅವನ ಹೆಸರು. ಅಂದರೆ ಮೊಟ್ಟ ಮೊದಲನೆಯ ನಾಗ. ಅವನು ತಮ್ಮಂದಿರನ್ನೆಲ್ಲ ವಿಸರ್ಜನೆ ಮಾಡಿ ತಪಸ್ಸು ಮಾಡಲಿಕ್ಕೆ ಹೋಗ್ಬಿಟ್ಟ. ಆ ಕಥೆ ಆ ಪಕ್ಕಕ್ಕಿರಲಿ, ಆಮೇಲೆ ನೋಡು. ಮಾರನೇ ದಿವಸ ಆಯಿತು. ವಿನತೆ ಹಾಗೂ ಕದ್ರು ಇಬ್ಬರು ಆ ಉಚ್ಚೈಶ್ರವಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡಲಿಕ್ಕಾಗಿ ಸಮುದ್ರವನ್ನು ದಾಟಿ ಆ ಕಡೆ ಹೋಗ್ತಾ ಇದ್ದಾರೆ. ಉಚ್ಚೈಶ್ರವಸ್ ಆ ದಾರಿಯಲ್ಲೆಲ್ಲೋ ಹೋಗುತ್ತೆ ಅಂತ ಕೊಂಚ ಹೊತ್ತು ಕಾದಿದ್ದಾರೆ. ಉಚ್ಚೈಶ್ರವಸ್ ಬಂತು ಅಂದರೆ ಬಹಳ ದೂರದಲ್ಲಿ ಹಾಗೆ ಹಾದು ಹೋಯಿತು. ಅದನ್ನು ನೋಡಿದ್ರೆ ಇಬ್ಬರಿಗೂ ಆಶ್ಚರ್ಯ. ಇಬ್ಬರೂ ನಿರೀಕ್ಷಣೆ ಮಾಡದೇ ಇರತಕ್ಕಂಥದ್ದು ನಡೆದು ಬಿಟ್ಟಿದೆ. ಇಲ್ಲಿ ಕದ್ರು ಅಂದ್ಕೊಂಡಿದ್ದಾಳೆ, ನನ್ನ ಮಕ್ಕಳು ನನ್ನ ಮಾತು ಕೇಳಲಿಲ್ಲ, ಆದ್ದರಿಂದ ಸಂಪೂರ್ಣವಾಗಿ ಬೆಳ್ಳಗಿರುತ್ತೆ, ನಾನು ಇವಳು ದಾಸಿ ಆಗ್ತೀನಿ ಅಂತ. ಅದು ನೋಡಿದರೆ ಆ ಉಚ್ಚೈಶ್ರವಸ್ಸಿನ ಬಾಲ ಕಪ್ಪಗಾಗಿ ಬಿಟ್ಟಿದೆ. ಯಾಕೆಂದರೆ ಮಕ್ಕಳು ಅಂಟಿಕೊಂಡ್ಬಿಟ್ಟಿದ್ದಾರೆ, ಸರ್ಪಗಳೆಲ್ಲ ಸುತ್ತಕೊಂಡು ಬಿಟ್ಟಿದೆ. ಮಹಾ ಸಂತೋಷ ಆಗೋಯಿತು. ವಿನತೆಗೂ ಆಶ್ಚರ್ಯ ಆಯಿತು. ಯಾಕೆಂದರೆ ಅವಳು ಗೊತ್ತಿತ್ತು, ಎಲ್ಲರೂ ಹೇಳಿದ್ದರು ಉಚ್ಚೈಶ್ರವಸ್ಸಿನ ಬಾಲ ಬೆಳ್ಳಗಿರುತ್ತೆ ಅಂತ. ಆದರೆ ಕಪ್ಪಗಾಗ್ಬಿಟ್ಟಿದೆಯಲ್ಲ, ಏನಿದು? ಅವಳಿಗೂ ಆಶ್ಚರ್ಯ ಆಯಿತು. ಆದರೆ ಸವತಿಯ ದಾಸಿಯಾಗಿ ಬಿಟ್ಟಳು. ಈಗ ಪರಿಸ್ಥಿತಿ ಏನಾಗಿದೆ? ಕದ್ರು ಯಜಮಾನಿಯಾಗಿದ್ದಾಳೆ, ವಿನತೆ ಅವಳ ದಾಸಿಯಾಗಿದ್ದಾಳೆ, ಅವಳ ಹೇಳಿದ ಕಡೆಗೆಲ್ಲ ಓಡಾಡ್ತಾ ಇದ್ದಾಳೆ, ಅವಳ ಮನೆಯ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಇದು ಅವಳೇ ಮಾಡಿಕೊಂಡಂಥ ತಪ್ಪು. ಅವಳು ಹೊಟ್ಟೆ ಕಿಚ್ಚುಪಟ್ಟಿದ್ದರ ಫಲವಾಗಿ ಅವಳ ಮಗ ಅರುಣನೇ ಕೊಟ್ಟಂತಹ, ಅರುಣ ಅನ್ನತಕ್ಕಂಥದ್ದು ಆ ಅನೂರು ಅಂತ ಹೇಳಿದ್ನಲ್ಲ, ಅವನಿಗೆ ಮತ್ತೊಂದು ನಾಮಧೇಯ.
ಆ ಅರುಣ, ಆ ಅನೂರು ಕೊಟ್ಟಂಥ ಶಾಪದ ಫಲವಾಗಿ ಈಗ ಈಕೆ ಸವತಿ ದಾಸಿಯಾಗಿ ಬಿಟ್ಟಿದ್ದಾಳೆ. ಹೀಗೆ ಈ ಕಡೆಗೆ ನೋಡುವ, ಆ ಇನ್ನೊಂದು ಮೊಟ್ಟೆ ಇತ್ತಲ್ಲ, 2 ಮೊಟ್ಟೆಗಳಲ್ಲಿ ಒಂದು, ಆ ಇನ್ನೊಂದು ಮೊಟ್ಟೆ ಇಷ್ಟೆಲ್ಲ ಕಾಲ ಆದ ಮೇಲೆ ಒಡೆದಿದೆ. ಅದರಿಂದ ಒಂದು ಪಕ್ಷಿ ಹೊರಗಡೆಗೆ ಬಂದಿದೆ. ಖಗಪತಿ ಅಂತ ಅದನ್ನು ಕರೆದರು. ಅಂದರೆ ಪಕ್ಷಿಗಳಿಗೆ ರಾಜ ಇವ ಅಂತ. ವಿನತೆಯ ಮಗನಾದದ್ದರಿಂದ ವೈನತೇಯ ಅನ್ನತಕ್ಕಂಥ ಹೆಸರು ಅವನಿಗೆ ಬಂತು. ಆ ವೈನತೆಯ ಹೊರಗೆ ಬರ್ತಾ ಇದ್ದಂತೆಯೇ ತಾಯಿ ಹತ್ತಿರಕ್ಕೆ ಹೋದ. ತಾಯಿ ಹತ್ತಿರಕ್ಕೆ ಹೋಗಿ ನೋಡ್ತಾನೆ, ತಾಯಿ ದಾಸಿಯಾಗಿ ಬಿಟ್ಟಿದ್ದಾಳೆ. ಕದ್ರು ಹೇಳಿದ್ಲು, ನೀನು ದಾಸೆ, ನಿನ್ನ ಮಗನೂ ದಾಸ ಅಂತ. ವೈನತೆಯ ಮಹಾಶಕ್ತನಾಗಿದ್ದ, ಹುಟ್ಟುತ್ತಾ ಇದ್ದಂತೆಯೇ 10 ಸೂರ್ಯರ ಶಾಖ ಅವನ ದೇಹದಲ್ಲಿತ್ತು. ಮಹಾಕಾಂತಿಯುತನಾಗಿದ್ದ. ಅದರ ವಿಧಿ ಇಲ್ಲ. ಅಮ್ಮ ಕೊಟ್ಟ ಮಾತಿಗೆ ಅನುಗುಣವಾಗಿ ತಾಯಿ ಎಷ್ಟೇ ಏಕೆ ಅವನೂ ದಾಸನಾಗಿ ಬಿಟ್ಟು ಆ ಹಾವುಗಳನ್ನು ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಅವ್ರು ಹೇಳಿದ ಕಡೆ ಕರ್ಕೊಂಡು ಹೋಗಿ ಬಂದು ಮಾಡ್ತಾಯಿತ್ತು. ತಾಯಿಯ ದಾಸ್ಯವನ್ನು ನೋಡ್ದ, ತಾನು ದಾಸರಾಗಿರತಕ್ಕಂಥದ್ದನ್ನು ನೋಡ್ದ. ಆ ವೈನತೆಯನಿಗೆ ಮಹಾ ತಲೆಕೆಟ್ಟು ಹೋಯಿತು. ಏನಾದರೂ ಮಾಡಿ ಈ ದಾಸ್ಯವನ್ನು ಬಿಡಿಸ್ಕೊಳ್ಬೇಕಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ 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 ಒಂದು ದಿವಸ ಎಲ್ಲ ನಾಗಗಳನ್ನು ಕೂಡಿಸಿಕೊಂಡು ಒಂದು ಪ್ರಾರ್ಥನೆಯನ್ನು ಮಾಡಿದೆ. ಏನು ಪ್ರಾರ್ಥನೆ ಮಾಡಿದೆ, ಅದಕ್ಕೇನು ಉತ್ತರ ಸಿಕ್ತು, ಅವುಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.